5 ನಿಮಿಷ ತಾವು ಯೋಚನೆ ಮಾಡಿ. 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ಸಾಧನೆ ಮಾಡಿದ್ದೀವಿ. ನಮ್ಮ ದೇಶ 2014ನಲ್ಲಿ ಎಲ್ಲಿ ಇತ್ತು, 2024ನಲ್ಲಿ ಎಲ್ಲಿ ತಗೊಂಡು ಬಂದು ಮೋಡಿಜಿ ಅವರು ಕೊಟ್ಟಿದ್ದಾರೆ. ಇದು ಒಂದು ಮಾತ್ರ ನಾವು ಯೋಚನೆ ಮಾಡಬೇಕು. ಒಂದು ಮಾತ್ರ 2014ರಲ್ಲಿ ನಮ್ಮ ಭಾರತ ದೇಶ ಒಂದು ಹೆಸರು ಹೇಳುವಾಗ ಇಡೀ ಪ್ರಪಂಚದಲ್ಲಿ ಹೇಳ್ತಾರೆ ಕರಪ್ಷನ್ ಜಾಸ್ತಿ ಮಾಡಿದ್ದಾರೆ. 10 ವರ್ಷದಲ್ಲಿ ಕಾಂಗ್ರೆಸ್ ಅವರು ರೂಲಿಂಗ್ ನಲ್ಲಿ ಇರುವಾಗ 12 ಲಕ್ಷ ಕೋಟಿ ರೂಪಾಯಿ ಕರಪ್ಷನ್ ಮಾಡಿದ್ದಾರೆ. ಎಲ್ಲರೂ ಕಾಮನ್ವೆಲ್ತ್ ಗೇಮ್ಸ್ ಇರಬಹುದು, 2G ಸ್ಕ್ಯಾಮ್ ಇರಬಹುದು, ಹೆಲಿಕಾಪ್ಟರ್ ಸ್ಕ್ಯಾಮ್ ಇರಬಹುದು, ಗೋಲ್ಡ್ ಸ್ಕ್ಯಾಮ್ ಇರಬಹುದು, ಎಲ್ಲಾ ಕಡೆಯಲ್ಲಿ ಕೂಡ 12 ಲಕ್ಷ ಕೋಟಿ ರೂಪಾಯಿ ಸ್ಕ್ಯಾಮ್ ಇದೆ. 2014ರಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ತೀರ್ಮಾನ ಮಾಡಿ ಮೋದಿ ಅವರು ಬರಬೇಕು, ಈ ಪಾಲಿಟಿಕ್ಸ್ ಕ್ಲೀನ್ ಮಾಡಬೇಕು. ಈ ಪಾಲಿಟಿಕ್ಸ್ ನಲ್ಲಿ ಏನ್ ತಾರತಮ್ಯ ಇದೆ, ಸಾಮಾನ್ಯ ಜನಕ್ಕೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯ ಏನಿದೆ, ಇದು ಎಲ್ಲ ಕೂಡ ಮಟ್ಟ ಹಾಕಬೇಕು. ನಾವೆಲ್ಲರೂ ತೀರ್ಮಾನ ಮಾಡಿ ಮೋದಿಜಿ ಅವರು ಕರ್ಕೊಂಡು ಬಂದಿದ್ದೀವಿ. ಇಡೀ ಪ್ರಪಂಚದಲ್ಲಿ ಒಂದು ಲೀಡರ್ ಕೂಡ 25 ವರ್ಷ ಕಂಟಿನ್ಯೂಸ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿ ಕೆಲಸ ಮಾಡುವ ಈ ಪ್ರಪಂಚದಲ್ಲಿ ಒಂದು ನಾಯಕ ಮೋದಿಜಿ ಅವರು. 2001 ಅಕ್ಟೋಬರ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಕೆಲಸ ಬಂದಿರೋ ಕಂಟಿನ್ಯೂಸ್ ಆಗಿದ್ದಾರೆ. 2024 ಇವತ್ತು ನಮ್ಮ ಪ್ರಧಾನಮಂತ್ರಿ. ಇಡೀ ಪ್ರಪಂಚದಲ್ಲಿ ಯಾರಿಗೂ ಈ ತರ ಸಿಕ್ಕಿಲ್ಲ. ಮೋದಿಜಿ ಅವರು ಬರಲಿಕ್ಕೆ ಮುಂಚೆ ಹೇಳಿತ್ತು, ಒಂದು ಸಾಧಾರಣ ಮನುಷ್ಯ ನಮ್ಮೊಳಗಡೆ ಒಂದು ಆಫೀಸರ್ ಇದೆ, ಮೋದಿ ರೆಟ್ರೀಟ್ ಇಟ್ಕೊಳ್ಬಹುದು, ನಿಮ್ಮ ಮೇಲೆ ಗಾಡಿ, ನಿಮ್ಮ ಮೇಲೆ ರೆಟ್ರೀಟ್ ಇದೆ, ಕೆಟ್ಟವರು, ನಾವೆಲ್ಲ ಸಣ್ಣವರು. ಅದು ತೆಗೆದಾಕಿದ್ದಾರೆ. ಮೋದಿಜಿ ಬಂದ ಮೇಲೆ ನಾವು ಯೋಚನೆ ಮಾಡ್ಬೇಕು, ಎಲ್ಲ ತೆಗೆದಾಕಿದ್ದಾರೆ. ಹೇಳಿ, ನಾನು ಅಣ್ಣಾಮಲೈಗೆ ಹೇಳ್ಬೇಕು ನಾವು ಕೂಡ ನನ್ನ ಮಾತು ಬೆಲೆ ಇಲ್ಲ. ಗ್ರೀನ್ವಿಚ್ನಲ್ಲಿ ಅಟೆಸ್ಟೇಷನ್ ಮಾಡಿದಾಗ ಮಾತ್ರ ಅಣ್ಣಾಮಲೈ ಅವ್ರು ನಾಳೆ ಹೇಳ್ಬೇಕು, ನೀವು ಅಣ್ಣಾಮಲೈ ಅದು ತೆಗೆದಾಕಿದ್ದಾರೆ. ಮೊದಲನೇ ಬಾರಿ ನಮ್ಮ ದೇಶದಲ್ಲಿ ನಮ್ಮ ಹೆಸರು ನಾವು ಹೇಳ್ಬಹುದು. ಒಂದು ಗ್ಯಾಸ್ ಕನೆಕ್ಷನ್ 10 ವರ್ಷ ಕಾಯ್ಬೇಕು, ಟೆಲಿಫೋನ್ ಲ್ಯಾಂಡ್ಲೈನ್ 15 ವರ್ಷ ಕಾಯ್ತಿದ್ವಿ. ಇದೆಲ್ಲ ಒಂದ್ಸಾರಿ ಯೋಚನೆ ಮಾಡಬೇಕು. ಇದೆಲ್ಲ ರಿಮೂವ್ ಮಾಡಿ ಪಾಲಿಟಿಕ್ಸ್ ಸಾಮಾನ್ಯ ವರ್ಗ ಜೊತೆಗೆ ತಗೊಂಡು ಬಂದು ಶಾಮೀಲ್ ಮಾಡಿದ್ರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸಾಮಾನ್ಯ ಏನೆಲ್ಲ ನಾವೊಂದು ಇದು ನೋಡೋಣ, ಪದ್ಮ ಅವಾರ್ಡ್ ನೋಡೋಣ. ಪದ್ಮ ಅವಾರ್ಡ್ ಯಾರೆಲ್ಲ ಗೊತ್ತಿಲ್ಲ. ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಮನೆ ಪಕ್ಕದಲ್ಲಿ ಇರುವ ರಸ್ತೆಯಲ್ಲಿ ಯಾರಿದ್ದಾರೆ, ಇಲ್ಲಿ ಈ ವರ್ಷ ಪದ್ಮ. ನೆಕ್ಸ್ಟ್ ಇಯರ್ ಈ ರಸ್ತೆಯಲ್ಲಿ ಯಾರಿಗೆಲ್ಲ ಮನೆ ಇದೆ ಅವ್ರಿಗೆ ಈ ವರ್ಷ ಪದ್ಮ. ಇವತ್ತು ಪದ್ಮ ಅವಾರ್ಡ್ ಯಾರು ಕೊಡ್ತಾ ಇದ್ರು, ಹಳ್ಳಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಯಾವುದೇ ಒಂದು ನ್ಯೂಸ್ ಪೇಪರ್ ನಲ್ಲಿ ಬಂದಿಲ್ಲ. ಅವರೆಲ್ಲ ಹುಡುಕಿ ನಾವು ಪದ್ಮ ಅವಾರ್ಡ್ ಕೊಡ್ತಾ ಇದ್ದೀವಿ. ಮೊದಲನೇ ಬಾರಿ ನಮ್ಮ ದೇಶದಲ್ಲಿ ಈ ರಾಜ್ಯಕ್ಕೆ ಏನಿದೆ ಸಾಮಾನ್ಯ ವರ್ಗ ಅವ್ರ ಪಕ್ಕ ರಾಜ್ಯ ತಗೊಳ್ತಾ ಇದ್ದಾರೆ. ನಮ್ಮ ಮೋದಿಜಿ ಅವರಿಗೆ 2 ಬಾರಿ ಆಪರ್ಚುನಿಟಿ ಸಿಗಿದೆ. ಈ ದೇಶದಲ್ಲಿ ನಮ್ಮ ಪ್ರೆಸಿಡೆಂಟ್ ಯಾರು ಮಾಡಬೇಕು, ರಾಷ್ಟ್ರಪತಿ ಯಾರು ಮಾಡಬೇಕು, 2 ಬಾರಿ ಮೋದಿಜಿ ಅವರಿಗೆ ಆಪರ್ಚುನಿಟಿ ಸಿಕ್ಕಿದೆ. ಮೊದಲನೇ ಬಾರಿ ಆಪರ್ಚುನಿಟಿ ಸಿಕ್ಕುವಾಗ ಒಂದು ಬಡ ದಲಿತ ಕುಟುಂಬದಲ್ಲಿ ಹುಟ್ಟಿರುವ ರಾಮನಾಥ್ ಕೋವಿಂದ್ ಸಾಹೇಬ್ ಅವರಿಗೆ ಆಪರ್ಚುನಿಟಿ ಕೊಟ್ಟು ನಮ್ಮ ಜನಾಧಿಪತಿಯ ಕರ್ಕೊಂಡು ಬಂದು ರಾಷ್ಟ್ರಪತಿಯ ಕರ್ಕೊಂಡು ಬಂದು ಕೊಟ್ಟು. 2ನೇ ಬಾರಿ ಆಪರ್ಚುನಿಟಿ ಸಿಕ್ಕುವಾಗ ಯಾರಿಗೆ ಆಪರ್ಚುನಿಟಿ ಸಿಕ್ಕಿದ್ರು, ದ್ರೌಪದಿ ಮುರ್ಮು ಅವರು ಒಂದು ಬಡ ಕುಟುಂಬದಲ್ಲಿ, ಅವರು ಸಣ್ಣ ಏಜ್ನಲ್ಲಿ ಗಂಡ ಕೂಡ ಅವರಿಲ್ಲ. ಅವ್ರ ಮಗಳು ಇವತ್ತು ಒಂದು ಬ್ಯಾಂಕ್ ನಲ್ಲಿ ಗ್ರೂಪ್ 4 ಕ್ಲರ್ಕ್ ಆಗಿ ಅವ್ರ ಮಗ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕರ್ಕೊಂಡು ಬಂದು ಎಸ್ಟಿ ಸಮುದಾಯಕ್ಕೆಲ್ಲ ದೊಡ್ಡ ಒಂದು ಮೆಸೇಜ್ ಕೊಟ್ಟು ಅವರು ತಗೊಂಡು ಬಂದು ನಾವು ರಾಷ್ಟ್ರಪತಿ ಮಾಡಿದ್ವಿ. ಇದೇ ತರ ದಾರಿಯಲ್ಲಿ ನಮ್ಮ ದೇಶ ಹೋಗ್ಬೇಕಾ? ಇದೆಲ್ಲ ಚೇಂಜ್ ಆಗಿ ಪುನಃ ದೊಡ್ಡವರ ಕೈ, ಯಾರು ನಾಳೆ ದೊಡ್ಡವರು ಲಿಮಿಟೆಡ್ ಡೆಲ್ಲಿನಲ್ಲಿ ಕೂತ್ಕೊಂಡಿದ್ದಾರೋ ಅವ್ರ ಕೈನಲ್ಲಿ ಈ ದೇಶ ಕೊಡ್ಬೇಕಾ? 2024 ಎಲೆಕ್ಷನ್ ಒಂದೇ ಡಿಫೆನ್ಸ್, ಸಾಮಾನ್ಯರ ಕೈಯಲ್ಲಿ ಅಧಿಕಾರ ಇರಬೇಕಾ? ಪುನಃ ಗಾಂಧಿ ಪರಿವಾರ, ಲಲ್ಲು ಪ್ರಸಾದ್ ಪರಿವಾರ, ಕಲೆஞர் ಕರುಣಾನಿಧಿ ಪರಿವಾರ ಇವರು ಕೊಡ್ಬೇಕಾ? ಫರೂಕ್ ಅಬ್ದುಲ್ಲಾ ಪರಿವಾರ ಇವರ ಕೈನಲ್ಲಿ ಈ ದೇಶ ಹೋಗ್ಬೇಕು. ಇಲ್ಲಿರುವ ಯುವಕರು ತಾವೆಲ್ಲರೂ ಕೂಡ ಡಿಸೈಡ್ ಮಾಡಬೇಕು. ಈ ದೇಶದಲ್ಲಿ 142 ಕೋಟಿ ಜನ ಇದ್ದಾರೆ. 98 ಕೋಟಿ ಜನ ವೋಟ್ ಹಾಕ್ತಾರೆ. 98 ಕೋಟಿ ಜನ ವೋಟ್ ಹಾಕ್ತಾರೆ. 2 ಫೇಸ್ ಎಲೆಕ್ಷನ್ ನಲ್ಲಿ 190 ಜಾಗದಲ್ಲಿ ಎಲೆಕ್ಷನ್ ಆಯಿತು. 2 ಫೇಸ್ ನಲ್ಲಿ 190, ಮೊದಲ ಫೇಸ್ 102, 2ನೇ ಫೇಸ್ ನಲ್ಲಿ 88, 190 ಕ್ಷೇತ್ರದಲ್ಲಿ ಜನ ವೋಟ್ ಮಾಡಿ ಆಯ್ತು. ಇನ್ನು 5 ಫೇಸ್ ಬಾಕಿ ಇದೆ. 2 ಫೇಸ್ ಎಲೆಕ್ಷನ್ ಆಗಿ ಕೂಡ 3ನೇ ಫೇಸ್ ಮೇ 7ನೇ ತಾರೀಕು ಬರ್ತಾ ಇದೆ. ಇವಾಗ ಕೂಡ ಜನ ಗೊತ್ತಿಲ್ಲ ಈ ಇಂಡಿ ಅಲಯನ್ಸ್ ನಲ್ಲಿ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಎಲ್ಲರಿಗೂ ಆಸೆ ಇದೆ. ನನ್ನ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರ ಆಸೆ ಇದೆ ಪ್ರಧಾನಮಂತ್ರಿ ಬರಬೇಕು, ಫರೂಕ್ ಅಬ್ದುಲ್ಲಾ ಅವರ ಆಸೆ ಇದೆ ಬರಬೇಕು.
ಇದೆ, ಅವರು ಬರಬೇಕು. ಉದ್ಧವ್ ಠಾಕ್ರೆ ಅವರಿಗೆ ಆಸೆ ಇದೆ, ಅವರು ಪ್ರಧಾನಮಂತ್ರಿ ಆಗಬೇಕು. ರಾಹುಲ್ ಗಾಂಧಿ ಅವರಿಗೆ 20 ವರ್ಷ ಕಂಟಿನ್ಯೂಸ್ ಆಗಿ ಆಸೆ ಇದೆ, ಅವರು ಪ್ರಧಾನಮಂತ್ರಿ. ಬಹಳ ಗಂಭೀರವಾಗಿ ತೀರ್ಮಾನ ಮಾಡಬೇಕು. ಇಷ್ಟು ಜಗಳ ಮಾಡುವ ಒಂದು ಗ್ರೂಪ್ ಈ ದೇಶಕ್ಕಾಗಿ ಒಂದು ಡೆಸಿಷನ್ ಮಾಡ್ಲಿಕ್ಕೆ ಆಗ್ತದ? ಪಾಕಿಸ್ತಾನದಲ್ಲ ಒಂದು ಕೆಲಸ ಮಾಡ್ತಾರೆ. ಮೋದಿಗೆ ಅವರು 5 ನಿಮಿಷದಲ್ಲಿ ಕೆಲಸ ಮಾಡಿದ್ರು. ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿ 1971 ಆದಮೇಲೆ ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಆಗಿಲ್ಲ. ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿ ಉತ್ತರ ಕೊಟ್ಟು ವಾಪಸ್ ಬಂದಿದೆ. ಈ ಗ್ರೂಪ್ ನಲ್ಲಿ ಈ ತರ ಒಂದು ಡಿಸಿಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾರ ಕೈನಲ್ಲಿ ಕೂಡ ಅಧಿಕಾರ ಇಲ್ಲ. ಕಾಂಗ್ರೆಸ್ ಪಕ್ಷ 217 ಜಾಗದಲ್ಲಿ ಕ್ಯಾಂಡಿಡೇಟ್ ಗೆಲ್ತಾ ಇದ್ದಾರೆ. 217 ಕಾನ್ಸ್ಟಿಟ್ಯೂನ್ಸಿ, 543 ಕಾನ್ಸ್ಟಿಟ್ಯೂನ್ಸಿನಲ್ಲಿ 217 ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ. ವಿಚ್ ಮೀನ್ಸ್ 50% ಜಾಗದಲ್ಲಿ ಕೂಡ ಕಾಂಗ್ರೆಸ್ ಗೆಲ್ತಾ ಇಲ್ಲ. 50% 273, 273 ಜಾಗದಲ್ಲಿ ಕೂಡ ಕಾಂಗ್ರೆಸ್ ಇಲ್ಲ. 40% ಜಾಗದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿದ್ದಾರೆ. 40% ಜಾಗ. ತಮಿಳುನಾಡಿನಲ್ಲಿ 39 ಕ್ಷೇತ್ರ ಆಗಿದೆ. 21 ಕ್ಷೇತ್ರದಲ್ಲಿ ಡಿಎಂಕೆ ಕ್ಯಾಂಡಿಡೇಟ್ ಹಾಕಿದ್ದಾರೆ. 12 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದಾರೆ. ವಯನಾಡು ಕೇರಳ ಹೋಗಿದ್ದೀರಲ್ಲ, ವಯನಾಡಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಕಮ್ಯುನಿಸ್ಟ್ ಅಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಎಲೆಕ್ಷನ್ ಆದ ಮೇಲೆ ಆ ಕಮ್ಯುನಿಸ್ಟ್ ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ, ನಾನು ಅಮೇಠಿ ಹೋಗಿ ರಾಹುಲ್ ಗಾಂಧಿ ಪ್ರಚಾರ ಮಾಡ್ತೀನಿ. ಈ ತರ ಅನ್ಯಾಯ ನಮ್ಮ ದೇಶದಲ್ಲಿ ನೋಡ್ತಾ ಇದೆ. ಆ ಗ್ರೂಪ್ ನಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಯಾರು ಪ್ರಧಾನಮಂತ್ರಿಯಾಗಿ ಆ ಗ್ರೂಪ್ ಯಾರು ನಾವು ಮುಂಚೆ ಬೆಳೆಸ್ತಾ ಇದ್ದಾರೆ ಏನು ಗೊತ್ತಿಲ್ಲ. ಈ ದೇಶ ಏನಾಗ್ತದೆ ಒಂದು ಸಾರಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಬಹಳ ಕ್ಲಿಯರ್ ಆಗಿರ್ಬೇಕು. ನಮ್ಮ ದೇಶಕ್ಕೆ ಬೇಕಾಗಿರುವ ಮಜಬೂತ್ ಲೀಡರ್, ಸ್ಟ್ರಾಂಗ್ ಲೀಡರ್ ನಮಗೆ ಬೇಕು. ಒಂದೇ ಮನುಷ್ಯ ಡೆಲ್ಲಿಯಲ್ಲಿ ಇರಬೇಕು. ಆ ಮನುಷ್ಯ ಎಲ್ಲಾ ಡೆಸಿಷನ್ ತಗೊಳ್ಬೇಕು. ಆ ಮನುಷ್ಯ ಕೈಯಲ್ಲಿ ಅಧಿಕಾರ ಇರಬೇಕು. ಆ ಮನುಷ್ಯ ನಮ್ಮ ದೇಶ ಮುಂದೆ ತಗೊಂಡು ಹೋಗ್ಬೇಕು. ಒಂದು ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್ ಬೇಕು. ಅದೇ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. ಇಂಡಿಯಾ ಅಲಯನ್ಸ್ ನಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸೊ ನಮ್ಮೊಳಗಡೆ ನಾವು ಯಾರು ಕೂಡ ಡಿಸೈಡ್ ಮಾಡಿಲ್ಲ. ಪ್ರೈಮ್ ಮಿನಿಸ್ಟರ್ ಯಾರು ನಾವು ಡಿಸೈಡ್ ಮಾಡಿಲ್ಲ. ಅದು ಇಂಡಿಯಾ ಅಲಯನ್ಸ್ ನಲ್ಲಿ ಹೊಸ ಚರ್ಚೆ ಶುರು ಮಾಡಿದ್ದಾರೆ. 1 ವರ್ಷ ನೀವು ಪ್ರಧಾನ, 2ನೇ ವರ್ಷ ನೀವು ಪ್ರಧಾನ, 3ನೇ ವರ್ಷ ನೀವು ಪ್ರಧಾನಮಂತ್ರಿ, 4ನೇ ವರ್ಷ ನೀವು ಪ್ರಧಾನಮಂತ್ರಿ, 5ನೇ ವರ್ಷ ನೀವು ಪ್ರಧಾನಮಂತ್ರಿ. ಈಗಾಗಲೇ ಈ ಚರ್ಚೆ ಇಂಡಿಯಾ ಅಲಯನ್ಸ್ ಒಳಗಡೆ ಶುರು ಮಾಡಿದ್ದಾರೆ. ಒಂದ್ಸಾರಿ ಮಿತ್ರರೇ ಇಲ್ಲಿರುವ ತಾಯಿಯಂದ್ರೆ ನಮ್ಮ ದೇಶದಲ್ಲಿ ಒಂದೊಂದು ವರ್ಷ ಒಬ್ಬೊಬ್ಬರ ಕೈಗಳಲ್ಲಿ ನೀವು ಅಧಿಕಾರ ಕೊಟ್ಟು ಪ್ರಧಾನಮಂತ್ರಿಯಾಗಿ 1 ವರ್ಷ ಕೆಲಸ ಮಾಡಿಲ್ಲ, ಈ ದೇಶ ಎಲ್ಲಿ ಹೋಗುದು? 2014ರಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಡೀ ಪ್ರಪಂಚದಲ್ಲಿ 11 ಸ್ಥಾನದಲ್ಲಿ ನಮ್ಮ ದೇಶ ಇದೆ. ಇವತ್ತು 10 ವರ್ಷ ಆದ್ಮೇಲೆ 2024 4 ದಿವಸದಲ್ಲಿ ದೇಶದಲ್ಲಿ ತಾವೆಲ್ಲರೂ ಕೂಡ ವೋಟಿಂಗ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ನಾವು 5ನೇ ಸ್ಥಾನದಲ್ಲಿ ಇದೀವಿ. 6 ಸ್ಥಾನ ಎತ್ಕೊಂಡು ಒಂದೊಂದು ವರ್ಷಕ್ಕೂ ಒಂದೊಂದು ಪ್ರೈಮ್ ಮಿನಿಸ್ಟರ್ ಕುರ್ಸಿದಲ್ಲಿ ಕೂರಿಸುವಾಗ ಇದಾಗ್ತದ. ಪಾಕಿಸ್ತಾನ ಸಾಹೇಬರು ಹೇಳಿದ್ರು 10 ವರ್ಷದಲ್ಲಿ ಕಾಂಗ್ರೆಸ್ ಅವರ ಕಾಲದಲ್ಲಿ ಏನು ಟ್ರೈನ್ ಕ್ರಾಶ್, ಲುಂಬಿನಿ ಪಾರ್ಕ್ ಕ್ರಾಶ್, ಪುಣೆಯಲ್ಲಿ ಜರ್ಮನ್ ಫ್ಯಾಕ್ಟರಿ ಕ್ರಾಶ್, ಜುಮ್ಮಾ ಮಸ್ಜಿದ್ ಕ್ರಾಶ್ ಡೆಲ್ಲಿಯಲ್ಲಿ, ಇದೆಲ್ಲ ಕಾಂಗ್ರೆಸ್ ಅವರು 10 ವರ್ಷದಲ್ಲಿ ಎಲ್ಲಾ ಕಡೆಯಲ್ಲಿ ಕ್ರಾಶ್ ಮಾಡ್ತಾರೆ. ಎಲ್ಲಾ ಕಡೆಯಲ್ಲಿ ಸ್ಪೆಷಲಿ ದೀಪಾವಳಿಗೂ 1 ವಾರ ಮುಂಚೆ ಡೇಂಜರ್ ಮಾರ್ಕೆಟ್ ನಲ್ಲಿ ಬಾಂಬ್ ಆಗ್ತಾರೆ. ಪಾಕಿಸ್ತಾನಕ್ಕೂ ಅದೊಂದು ಹಾಬಿ ಆಗಿತ್ತು. ಮೋದಿಜಿ ಅವರು ಬಂದ ಮೇಲೆ ಏನು ಆಗ್ತಾ ಇಲ್ಲ. ಪಾಕಿಸ್ತಾನವರು ಗೊತ್ತು, ಮೆಜಾರಿಟಿನಲ್ಲಿ ಒಂದು ಪಕ್ಷ ಇದೆ, ಅವ್ರು ಯಾರು ಕ್ಯಾನ್ ಮಾಡಲ್ಲ. 303 MP ತಗೊಂಡು ಅವರು ಪಾರ್ಲಿಮೆಂಟ್ ನಲ್ಲಿ ಕೂತಿದ್ದಾರೆ. ನಾವು ಈ ತರ ಆಟ ಆಡುವಾಗ ವಾಪಸ್ ನಮ್ಮ ಬಾರ್ಡರ್ ಒಳಗಡೆ ಬಂದು ಒಳಬಿಟ್ಟು ಹೋಗ್ತಾರೆ. ಅದಕ್ಕೆ 10 ವರ್ಷದಲ್ಲಿ ನಾವು ಬಹಳ ಸೇಫ್ ಆಗಿ, ನಮ್ಮ ಹೆಣ್ಮಕ್ಳಿರ್ಬೋದು, ಬಾರ್ಡರ್ ನಲ್ಲಿ ಇರುವ ಎಲ್ಲರೂ ಕೂಡ ಬಹಳ ಸೇಫ್ ಆಗಿದ್ದೀವಿ. ಕಾರಣ ಒಂದೇ ಪ್ರೈಮ್ ಮಿನಿಸ್ಟರ್, ಒಂದೇ ಪಕ್ಷ ಮೆಜಾರಿಟಿದಲ್ಲಿ ನಾವು ಕೂರಿಸಿದೀವಿ. ಆ ಪಕ್ಷ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ನಾವು 1 ನಿಮಿಷ ಚಿಂತನೆ ಮಾಡಿ ನೋಡಿ. ನಮ್ಮ ಮಿತ್ರರಲ್ಲಿರುವ ದೊಡ್ಡವರು ಎಲ್ಲರೂ ಕೂಡ ಕಾಯ್ತಾರೆ. 1 ವರ್ಷಕ್ಕೂ ಒಂದೊಂದು ಪ್ರೈಮ್ ಮಿನಿಸ್ಟರ್ ತಾವು ಅಧಿಕಾರ ಕೊಡುವಾಗ ಈ ದೇಶ ಇದೆ. ಇದೇ ಪ್ರಧಾನಮಂತ್ರಿ ಅವರು ವಾರ್ನ್ ಮಾಡ್ತಾ ಇದ್ದಾರೆ. ಇಂಡಿಯಾ ಅಲಯನ್ಸ್ ನಲ್ಲಿ ಅವರೊಳಗಡೆ ಯಾರು ಪ್ರಧಾನಮಂತ್ರಿಯಾಗಿ ಬರಬೇಕು ಅವರೊಳಗಡೆ ಈಗ ಸೆಟ್ಟಿಂಗ್ ಆಗಿಲ್ಲ. ಅದಕ್ಕೆ ಹೊಸ ಡಿಸ್ಕಷನ್ ಶುರು ಮಾಡಿದ್ದಾರೆ. 5 ವರ್ಷಕ್ಕೊಬ್ಬರು ಬೇಡ, 1 ವರ್ಷಕ್ಕೊಬ್ಬರು, 5 ವರ್ಷಕ್ಕೆ 5 ಜನ, ಒಬ್ಬೊಬ್ಬರ ಕೈನಲ್ಲಿ ಅಧಿಕಾರ. ಸೊ ನಾವು ಬಹಳ ಕ್ಲಿಯರ್ ಆಗಿ ಕರ್ನಾಟಕದಲ್ಲಿ ಫೇಸ್ 1 ಫೇಸ್ 2 2 ಕಡೆಯಲ್ಲಿ ಕೂಡ 28 ಕ್ಷೇತ್ರದಲ್ಲಿ ಈ ಬಾರಿ ಮೋದಿಜಿ ಅವರಿಗೂ 28 ನಾವು ಕೊಡಬೇಕು. 28 ನಾವು ಕೊಡಬೇಕು. ಕರ್ನಾಟಕ ಯಾವಾಗಲೂ ಕೂಡ ಮೋದಿಜಿ ಅವರ ಮೇಲೆ ಬಹಳ ಪ್ರೀತಿ. 2013 ಕಾಂಗ್ರೆಸ್ ಅಧಿಕಾರ ಬಂದಿತ್ತು. ಕಾಂಗ್ರೆಸ್ ಬಂದು 1 ವರ್ಷದಲ್ಲಿ 2014ರಲ್ಲಿ ಕರ್ನಾಟಕದಲ್ಲಿರುವ ಎಲ್ಲಾ ಜನ
ಮೋದಿ ಅವರಿಗೆ ಸಂಪೂರ್ಣ ವಿಶ್ವಾಸ ಕೊಟ್ಟಿದೆ. 2018ರಲ್ಲಿ ಬಿಜೆಪಿ ಸರ್ಕಾರ ಬಂದಿಲ್ಲ. ಒಂದು ವರ್ಷದಲ್ಲಿ 2019ರಲ್ಲಿ ಎಲೆಕ್ಷನ್ ಆಯಿತು. ಸಂಪೂರ್ಣ ವಿಶ್ವಾಸ ಮೋದಿ ಅವರು ತಾವು ಕೊಟ್ಟಿದ್ದಾರೆ. 2023ರಲ್ಲಿ ಈ ಕಾಂಗ್ರೆಸ್ ಅಧಿಕಾರ ಕಳೆದಿದ್ದಾರೆ. ನಾವೆಲ್ಲರೂ ಕೂಡ ಬಹಳ ಕ್ಲಿಯರ್ ಆಗಿ ನಾವು ಇದರಲ್ಲಿ ಪುನಃ 2024 ಮೋದಿಜಿ ಅವರು ತಾವು ಸಂಪೂರ್ಣ ವಿಶ್ವಾಸ ನಾವು ಈ ಪಾರ್ಲಿಮೆಂಟ್ ನಲ್ಲಿ ಕೊಡ್ತೀವಿ. 2014ರಲ್ಲಿ ಕೊಟ್ಟಿದ್ದೀರಾ, 19ರಲ್ಲಿ ಕೊಟ್ಟಿದ್ದೀರಾ, 24ರಲ್ಲಿ ಕೂಡ ನೀವು ಕೊಟ್ಟೇ ಕೊಡ್ತೀರಾ, ನಾವೆಲ್ಲರೂ ಕೊಡಬಹುದು. ಬಟ್ ಯಾಕೆ ಈ ಪ್ರಚಾರ 43 ಡಿಗ್ರಿ ಬಿಸಿಲು? ಹೆಣ್ಮಕ್ಕಳು, ನಮ್ಮ ತಾಯಿಯಂದರು, ತಾವು ಎಲ್ಲರೂ ಕೂಡ ಈ 43 ಡಿಗ್ರಿ ಬಿಸಿಲಿನಲ್ಲಿ ಬೈಕ್ ನಲ್ಲಿ ಕೂತ್ಕೊಂಡು ರ್ಯಾಲಿ ಮಾಡಿ ನಾವು ಬಂದಿದ್ದೀವಿ. ಯಾಕೆ ನಾವು ಬಹಳ ಎಚ್ಚರಿಕೆಯಲ್ಲಿ ಇರಬೇಕು. ಕೆಲವು ಜನ ಕೇಳಿದೆ ಮೋದಿಜಿ ಬಂದೇ ಬರ್ತಾರೆ, ನನ್ನ ಒಂದು ಓಟ್ ನಲ್ಲಿ ಬಂದೇ ಬರ್ತಾರೆ. ಕೆಲವು ಕಡೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾರೆ. ನಾವು ನೋಡ್ತೀರಾ, ಪೇಪರ್ ಅಲ್ಲಿ ಓದಿರ್ತೀವಿ. ಚೆನ್ನಾಗೇನೋ ಮೋದಿಜಿ ಬರಬೇಕು, ಮೋದಿಜಿ ಬಂದೇ ಬರ್ತಾರೆ, ಈ ಬಿಸಿಲಿನಲ್ಲಿ ಹೋಗಿ ನಾವು ವೋಟ್ ಹಾಕ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಈ ರೂಮ್ ನಡೀತೀವಿ. ಮೋದಿಜಿ ಅವರು ಬಂದೇ ಬರ್ತಾರೆ, ನಮ್ಮ ನಂಬಿಕೆ ಇದೆ. ಮೋದಿಜಿ ಅವರು ಬರಬೇಕು, ನಾವು ಎಲ್ಲಾರು ಹೋಗಿ ವೋಟ್ ಹಾಕ್ಬೇಕು. ಫಸ್ಟ್ ಕೆಲಸ ನಾವು ಮಾಡುವ ಮೊದಲನೇ ಕೆಲಸ ಎಲ್ಲಾರು ಅದು ಯುವಕರು ವೋಟ್ ಹಾಕ್ತಾರೆ. 2009ರಲ್ಲಿ ಮೋದಿಜಿ ಅವರು ಪ್ರಧಾನಮಂತ್ರಿ ಮುಂಚಿನ ಎಲೆಕ್ಷನ್ ಅಲ್ಲಿ ನಮ್ಮ ದೇಶದಲ್ಲಿ 57% ವೋಟಿಂಗ್ ಇದೆ. 2014ರಲ್ಲಿ ಮೋದಿಜಿ ಅವರು 63% ಮಾಡಿದರು. 2019ರಲ್ಲಿ ಮೋದಿಜಿ ಅವರು 67% ಮಾಡಿದರು. ಸೊ ಮೋದಿಜಿ ಅವರು ಆಲ್ಮೋಸ್ಟ್ 8% ಲೋಕಸಭಾ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಜಾಸ್ತಿ ಮಾಡಿ ತೋರಿಸ್ತಾರೆ. ನಾವೆಲ್ಲರೂ ಕೂಡ ನಮ್ಮ MLA ಸಾಹೇಬರು ಸೂಚನೆ ಕೊಟ್ಟಿದ್ರು. ನಮ್ಮ ಪೇಜ್ 30 ಜನ ಒಂದು ಪೇಜ್ ನಲ್ಲಿ ವೋಟರ್ಸ್ ಇರ್ತಾರೆ. ನಮ್ಮ ಪೇಜ್ ನಲ್ಲಿ ನಮ್ಮ ವೋಟ್ ಎಲ್ಲಿ ಇದೆ ಆ ಜವಾಬ್ದಾರಿ ನಾವು ತಗೊಳ್ಬೇಕು. MLA ಸಾಹೇಬರ ಜವಾಬ್ದಾರಿ ತಗೊಳ್ತಾರ, ಅದ್ರ ಬಗ್ಗೆ ನಮ್ಮ ಚಿಂತೆ ಇಲ್ಲ. ಒಂದು ವೇಳೆ MP ಸಾಹೇಬರ ಜವಾಬ್ದಾರಿ ತಗೊಳ್ತಾರ, ಅದ್ರ ಬಗ್ಗೆ ನಮ್ಮ ಚಿಂತೆ ಬೇಕಾಗಿಲ್ಲ. ಒಂದು ವೇಳೆ ಮೋದಿಜಿ ಸಾಹೇಬರೇ ತೆಗೆದಾರು ಬಂದು ಈ ಜವಾಬ್ದಾರಿ ತಗೊಳ್ತಾರ, ಅದ್ರ ಬಗ್ಗೆ ನಮ್ಮ ಚಿಂತೆ ಬೇಕಾಗಿಲ್ಲ ಸರ್. ನಾವೆಲ್ಲ ಬಹಳ ಕ್ಲಿಯರ್ ಆಗಿರ್ಬೇಕು. ನಮಗೋಸ್ಕರ, ನಮ್ಮ ಮನೆಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ಸಮುದಾಯಕ್ಕೋಸ್ಕರ ಮೋದಿಜಿ ಅವರು ಬರಲೇಬೇಕು ಸರ್. ಅದರಲ್ಲಿ ಯಾವುದೇ ಡೌಟ್ ನಮಗಿಲ್ಲ. ಸೊ ಮೋದಿಜಿ ಅವರು ಬರಲೇಬೇಕಲ್ಲ, ಆ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ನಾವೆಲ್ಲರೂ ಕೂಡ ನಮ್ಮ ಮನೆ, ನಮ್ಮ ಏರಿಯಾ ಪಕ್ಕದಲ್ಲಿರುವ ಅಕ್ಕಪಕ್ಕ ಮನೆ, ಅಲ್ಲಿ ಯಾರು ಓಟ್ ಹಾಕಲಿಕ್ಕೆ ಪ್ರಾಬ್ಲಮ್ ಇದೆ, ಕರ್ಕೊಂಡು ಹೋಗಿ ಓಟ್ ಹಾಕಿಸಿ ಕರ್ಕೊಂಡು ಬರಬೇಕು. ಸೊ ನಮ್ಮ ಓಟ್ ಇರುವ ಪೇಜ್ ನಲ್ಲಿ ಇರುವ ಎಲ್ಲರೂ ಕೂಡ ನಾವು ಪರ್ಸನಲಿ ಇನ್ನು 3 ದಿವಸ ಇದೆ ಸರ್. ಇವತ್ತು 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಸೈಲೆನ್ಸ್ ಡೇ, 7ನೇ ತಾರೀಕು ಪೋಲಿಂಗ್ ಡೇ. ಈ 3 ದಿವಸದಲ್ಲಿ ಇಲ್ಲಿರುವ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಒಬ್ಬೊಬ್ಬರು 100 ಓಟ್ ಜವಾಬ್ದಾರಿ ತಗೊಳ್ಳುವಾಗ ಈ ಸಭೆಯಲ್ಲಿ ಮಾತ್ರ 1 ಲಕ್ಷ ಓಟ್, ಈ ಸಭೆಯಲ್ಲಿ ಮಾತ್ರ 1 ಲಕ್ಷ ಓಟ್ ಈ ಸಭೆ ಹೋಗ್ತದೆ. ನಮಗೆ ಮೋದಿಜಿ ಬಗ್ಗೆ ಗೊತ್ತು, ಮೋದಿಜಿ ಒಳ್ಳೆಯವರು ಗೊತ್ತು, ಮೋದಿಜಿ 10 ವರ್ಷ ಕೆಲಸ ಮಾಡಿದರೆ ಗೊತ್ತು, ಮೋದಿಜಿ ಇಂಡಿಯಾ ಯಾವ ತರ ಚಿತ್ರ ಬದಲಾವಣೆ ಮಾಡಿದರೆ ಗೊತ್ತು, 10 ವರ್ಷ ಕಾಂಗ್ರೆಸ್ ನಲ್ಲಿ ಏನಾಯಿತು ಅದು ಗೊತ್ತು, ಈ ಪರಿವಾರ ನಮಗೆ ಬೇಡ ಅದು ಗೊತ್ತು, 1 ವರ್ಷ 1 ಪ್ರೈಮ್ ಮಿನಿಸ್ಟರ್ ಬೇಡ ಅದು ನಮಗೆ ಗೊತ್ತು ಸರ್. ಸೊ 3 ದಿವಸ ನೀವೆಲ್ಲರಿಗೂ ಕೂಡ ನಾನು ಮಾಡುವ ಒಂದು ವಿನಂತಿ, ನಾವೆಲ್ಲರೂ ಕೂಡ ದೊಡ್ಡವರಿದ್ದೀರಾ, ನಮ್ಮ ಸಮಯ ಕೊಟ್ಟು ನಾವೆಲ್ಲ ಬಂದಿದ್ದೀರಾ. 5 ವರ್ಷ ನಮ್ಮ ದೇಶ ಚೆನ್ನಾಗಿರ್ಬೇಕಲ್ಲ, ಮೋದಿಜಿ ಅವರು ಮತ್ತೊಮ್ಮೆ ಗೆಲ್ಲಲೇಬೇಕು. ಮೋದಿಜಿ ಅವರು ಡೈರೆಕ್ಟ್ಲಿ ನೀವು ನಾನು ಓಟ್ ಹಾಕಿಲ್ಲ. ಮೋದಿಜಿ ಅವರು ನಾವು ಪ್ರೀತಿಯಲ್ಲಿ ಕೊಡಬಹುದು ಸರ್. ಮೊನ್ನೆ ಬಾಗಲಕೋಟೆಯಲ್ಲಿ ರ್ಯಾಲಿ ಆಯಿತು. ಬಾಗಲಕೋಟೆಯಲ್ಲಿ ರ್ಯಾಲಿ ಆಗುವಾಗ ಒಂದು ಹೆಣ್ಮಕ್ಳು ಟಿವಿಯಲ್ಲಿ ತಮಿಳುನಾಡಿನಲ್ಲಿ ನೋಡಿದ್ವಿ. ಒಂದು ಹೆಣ್ಮಕ್ಕಳು ತಾಯಿ ಜೊತೆ ಬಂದಿದ್ದರು.